ಇದು ನೀವು ಈಗ ನೋಡ್ತಾ ಇರೋದು ಸ್ಟಾರ್ ವೈಟ್ ಅಂತ ವೆರೈಟಿ. ಇದು ಪಾಲಿ ಹೌಸಲ್ಲಿ ಹಾಕ್ಬೋದು, ಪಾಲಿ ಹೌಸಲ್ಲಿ ಹಾಕ್ಬೋದು, ಮತ್ತು ಬೇಕಿದ್ರೆ ನೆಟ್ ಹೌಸಲ್ಲೂ ಮಾಡ್ಬೋದು. ಈ ರೀತಿ ಕ್ವಾಲಿಟಿ ನೆಟ್ ಹೌಸಲ್ಲಿ ಬರೋದಿಲ್ಲ, ಇದು ಪಾಲಿ ಹೌಸಲ್ಲಿ ಮಾತ್ರ ಸಾಧ್ಯ. ಇದನ್ನು ಡೆಕೋರೇಷನ್ಗೆ ಯೂಸ್ ಮಾಡ್ತಾರೆ. ನೀವು ನೋಡ್ಬೋದು ಬಡ್ಸ್ ಎಲ್ಲ ಒಂದೇ ಲೆಕ್ಕದಲ್ಲಿ ಎಷ್ಟು ಚೆನ್ನಾಗಿದೆ. ಮಲ್ಲಿಗೆ ಹೂಗಳು ಜೋಡಿಸಲಾಗಿದೆ. ಇದು ಈಗ ಇನ್ನೊಂದು ವಾರದಲ್ಲಿ ಫುಲ್ಲು ಓಪನ್ ಆಗುತ್ತೆ, ಆವಾಗ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡ್ಬೋದು. ಎಲ್ರಿಗೂ ನಮಸ್ಕಾರ. ನಮ್ಮ ಫಾರ್ಮರ್ಸ್ ಕಾರ್ನರ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಚಾರ ಏನಂದರೆ ಕ್ರೈಸಾಂಥೆಮಮ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೆಚ್ಚು ಕಡಿಮೆ ಎಲ್ರಿಗೂ ಗೊತ್ತೇ ಇರುತ್ತೆ. ನಾವೀಗ ಕ್ರೈಸಾಂಥೆಮಮ್ ಅಂದರೆ ವಿಶೇಷವಾಗಿ ಪಾಲಿ ಹೌಸಲ್ಲಿ ಪ್ರೊಟೆಕ್ಟೆಡ್ ಕಲ್ಟಿವೇಟಲ್ಲಿ ಬೆಳೆದಿರ್ತಕ್ಕಂಥ ಕ್ರೈಸಾಂಥೆಮಮ್ಗೆ ಬಂದು ನೀವು ನೋಡ್ತಾ ಇರ್ಬೋದು. ಈಗ ಹೂಗಳೆಲ್ಲ ಯಾವ ರೀತಿ ಇದೆ ಕ್ವಾಲಿಟಿ ಅಂತ. ಈ ರೀತಿ ಓಪನ್ ಫೀಲ್ಡಲ್ಲಿ ಬಯಲಲ್ಲಿ ನಾಟಿ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಈ ಥರ ಕ್ವಾಲಿಟಿ ಬರಬೇಕಂದ್ರೆ ಪಾಲಿ ಹೌಸಲ್ಲಿ ಮಾತ್ರನೇ ಸಾಧ್ಯ. ಈ ಥರ ಯಾವ ಥರ ವೆರೈಟಿಗಳನ್ನ ಯಾವ ಥರ ಮಾಡಿದ್ದಾರೆ ಕೃಷಿಕರು ಈ ಥರ ಯಶಸ್ವಿಯಾಗಿ ಬೆಳೆ ಮಾಡೋದಕ್ಕೆ ಅವರು ಏನು ಕಾರಣ ಮತ್ತು ಅದರ ವ್ಯವಸಾಯ ಹೇಗೆ, ಕೃಷಿ ಹೇಗೆ ಅಂದ್ಬಿಟ್ಟು ನಾವು ವೀಕ್ಷಕರಿಗೆ ತಿಳಿಸ್ಕೊಡೋ ಪ್ರಯತ್ನ ಇದೀವಲ್ವಾ. ಈ ವೆರೈಟಿ ಏನೋ ಹೆಸರು ಏನು ಸರ್? ಇದು ಕ್ರಿಸಂಥಮ್ ಅಂತ ಹೈಬ್ರಿಡ್ ಅಂತ ಹೇಳ್ತಾ ಇದ್ದಾರೆ. ಸರ್ ಇದು ಒಂದು ಎಷ್ಟು ಬಯಲಲ್ಲಿ ನಾಟಿ ಮಾಡಿದ್ದೀರಾ ಈ ವೆರೈಟಿ? ಇದು 1 ಎಕರೆನಲ್ಲೇ ಮಾಡಿದ್ದೀರಿ ಸರ್. ಸರ್ ಈಗ ಇದ್ರ ವೆರೈಟಿ ಅಂದ್ರೆ ಕಲರ್ ವೆರೈಟಿ ನೀವು ಹೇಳಿದಲ್ವಾ, ಈಗ ಈ ಪಾಲಿ ಹೌಸ್ ಅಲ್ಲಿ ಯಾವ ವೆರೈಟಿ ಹಾಕಿದಿರಿ ಸರ್ ನೀವು? ರೆಡ್, ವೈಟ್, ಪಿಂಕು, ಯೆಲ್ಲೋ ಈ ತರ ಹೋಗ್ತಾ ಐತೆ. ಈಗ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ರಲ್ಲ ಸರ್, ಈ ಕಲರ್ ಫ್ಲವರ್ಸ್ ಇದು ಬಂಚ್ ಏನ್ ರೇಟ್ ಹೋಗ್ತಾ ಇದೆ ಇದು ಈಗ? ಸರ್ ಇವಾಗೆಲ್ಲ 130, 120 ಅಷ್ಟೇ ಹೋಗ್ತಾ ಇರೋದು ಒಂದ್ ಬಂಚ್. ಸರ್ ಒಂದು ಬಂಚ್ 120, 130 ಅಂದ್ರೆ ಇದು ರೇಟ್ ಕಡಿಮೆನಾ ನಿಮ್ಗೆ? ಪರವಾಗಿಲ್ಲ, ಕಡಿಮೆ ಹಂಗೋ ಹಿಂಗೋ ಪರವಾಗಿಲ್ಲ. ಈ ನಡುವೆ ಎಲ್ಲ ವೈಟ್ ಎಲ್ಲ 60 ರೂಪಾಯಿ ಹೋಗ್ತಾ ಇತ್ತು, ಇವಾಗ ಸ್ವಲ್ಪ ರೈಸ್ ಆಗೈತೆ ಜಂಪ್. ಒಂದ್ ಬಂಚ್ ಅಂದ್ರೆ ಎಷ್ಟು ಗೊತ್ತಾಗುತ್ತೆ ಸರ್? ಒಂದು ಕೈಯಲ್ಲಿ ಇಟ್ಕೊಳ್ಳೋಷ್ಟಲ್ವಾ? ಒಂದಷ್ಟು ಮಾತ್ರ ಬಂಚ್. ಮಾರ್ಕೆಟಿಂಗ್ ಎಲ್ಲ ಇದು ನಿಮ್ಗೆ ಎಲ್ಲಿ ಸಿಗುತ್ತೆ? ಹೊಸೂರಲ್ಲಿ ಸರ್, ಹೊಸೂರಲ್ಲಿ ಹಾಕ್ತಿರಿ. ಹೊಸೂರು ಮಾರ್ಕೆಟ್ ಅವ್ರ ಅಂಗಡಿ, ಅವ್ರ ಪಾರ್ಸಲ್ ಹಾಕ್ತಾರೆ, ಅಂಗಡಿಗಳಿಗೆ ಆಗ್ಬಿಡ್ತೀರಿ ನಾವು. ಸರ್ ಸೀಸನ್ ಇದಕ್ಕೆ ಕರೆಕ್ಟ್ ಆಗಿ ಯಾವ ಸೀಸನ್ ಇದು ಸರ್? ಸರ್ ಅದೇ ಸರ್ ಮದುವೆ ಸೀಸನ್ ಇದಕ್ಕೆ ಕರೆಕ್ಟ್. ಇಲ್ಲಾಂದ್ರೆ ಏನು ಸಿಗಲ್ಲ. ಮದುವೆ ಸೀಸನ್ ಅಲ್ಲೇ ಬೆಳ್ಕೋಬೇಕಲ್ವಾ? ಮಿಕ್ಕ ಟೈಮಲ್ಲಿ ಏನು ಸಿಗಲ್ಲ. ಅಂದ್ರೆ ನಾಟಿ ಮಾಡ್ಬೇಕಾಗಿರೋದು ಯಾವ ತಿಂಗಳಲ್ಲಿ ನಾಟಿ ಮಾಡೋದು ಸರ್? ತಿಂಗಳೊಂದು ವೈಸ್ ಅಂದ್ರೆ ಅದೇ ನೋಡ್ಕೊಬೇಕಷ್ಟೇ, ಸೀಸನ್ ನೋಡ್ಕೊಂಡು. ನಾವೇನಿದ್ರೆ ಬ್ಯಾಚ್ಗಳಲ್ಲಿ ಇಕ್ಕಂತ ಇದೀರಿ, ನೋಡೋಣ ಅಂತ. ನಾವ್ ನೋಡ್ರೆ ನಿಮ್ ಶೆಡ್ ಅಲ್ಲಿ ಬ್ಯಾಚ್ಗಳಿದೆ. ಈಗ ಮೊಗ್ಗು ಬರ್ತಾರೋ ಸ್ಟೇಜ್ ಇದೆ, ಹಾರ್ವೆಸ್ಟ್ ಮಾಡ್ತಾರೋ ಸ್ಟೇಜ್ ಇದೆ ಅಲ್ವಾ? ಅದೇ ಇದರಲ್ಲಿ ಒಂದ್ರಲ್ಲಿ ಹೋದ್ರೇನೋ ಒಂದ್ರಲ್ಲಿ ಏನೋ ಬರುತ್ತೇನೋ ಅಂತ ಬ್ಯಾಚ್ಗಳು ಮಾಡ್ಕೊಂತ ಇದೀರಿ ಅಷ್ಟೇ. ಒಂದು ಬ್ಯಾಚ್ ಕೈ ಕೊಡ್ರಿ, ಇನ್ನೊಂದು ಬ್ಯಾಚ್ ಬೆಲೆ ಬರೋ ಚಾನ್ಸ್ ಇದೆ ಆತರ. ಸರ್ ಹಾರ್ವೆಸ್ಟ್ ಮಾಡೋದಕ್ಕೆಲ್ಲ ಲೇಬರ್ಸ್ ನೀವು ಡೈಲಿ ಹಾರ್ವೆಸ್ಟ್ ಮಾಡ್ಬೇಕಾ? ಇದು ಸೀಸನ್ ನೋಡ್ಕೊಂಡು ಹಾರ್ವೆಸ್ಟ್ ಮಾಡ್ಬೇಕು? ಅವ್ರು ಆರ್ಡರ್ ಕೊಟ್ಟ ಮೇಲೆ ನಾವು ಹಾರ್ವೆಸ್ಟಿಂಗ್ ಮಾಡ್ತೀವಿ. ನಿಮ್ಗೆ ಇಷ್ಟು ಬಂಚ್ ಬೇಕಂತ ಮೊದಲೇ ಆರ್ಡರ್ ಮಾಡ್ತಾರಲ್ಲ? ಒಂದು 500 ಬಂಚು 100 ಬಂಚು ಹಿಂಗೆ ಕೇಳ್ತಾರಲ್ಲ, ಕೇಳುವಾಗ ಮಾತ್ರ ನಾವು ಹಾರ್ವೆಸ್ಟಿಂಗ್ ಮಾಡ್ಕೊಡೋದು. ಇಲ್ಲಾಂದ್ರೆ ಅನಾವಶ್ಯಕವಾಗಿದೆ. ತೋಟದಲ್ಲಿ ಇದ್ರೆ ಇನ್ನು ಎಷ್ಟು ದಿವಸದವರೆಗೂ ಸ್ಟಾಕ್ ಮಾಡ್ಬೋದು ಸರ್? ಇದು ಓಪನ್ ಇದೆಲ್ಲ ಆಗೈತಿ, ಇದು ಏಜ್ ಆಗ್ಬಿಟ್ಟೈತಿ ಇದಕ್ಕೆ. ಈಗ ಮ್ಯಾಕ್ಸಿಮಮ್ ಅಲ್ವಾ? ಇದೆಲ್ಲ ಮ್ಯಾಕ್ಸಿಮಮ್. ಇವಾಗ ಕೀಳ್ಬೇಕು, ಹಾರ್ವೆಸ್ಟಿಂಗ್ ಮಾಡ್ಬಿಟ್ರೆ ಇದು ಇರುತ್ತೆ, ಇಲ್ಲಾಂದ್ರೆ ಹೋಗ್ಬಿಡುತ್ತೆ. ಈಗ ಹಾರ್ವೆಸ್ಟ್ ಮಾಡ್ತಿರೋಲ್ಲ, ಇದು ಮತ್ತೆ ಚಿಗುರುತ್ತಾ? ಇಲ್ಲ ಅಷ್ಟೇ, ಮತ್ತೆ ಅಷ್ಟೇ ಒಂದು ಕೊಯ್ಲು ಲಾಸ್ಟ್. ಒಂದು ಕೊಯ್ಲ್ದ ಲಾಸ್ಟ್. ಇದು ಎಷ್ಟು ಗಿಡ ನಾಟಿ ಮಾಡಿದೆ ಸರ್ ಸಸಿಗಳು ಒಂದು ಎಕರೆನಲ್ಲಿ? ಸರ್ ಇದು 1,60,000 ಮಾಡಿದೆ. ಒಂದ್ ಸಸಿ ಬೆಲೆ ಏನ್ ರೇಟ್ ಸಿಗುತ್ತೆ? 2 ರೂಪಾಯಿ. 2 ರೂಪಾಯಿಗೆ 2 ರೂಪಾಯಿ ಒಂದ್ ಸಸಿ ಬೆಲೆ. ಅಂದ್ರೆ ನಿಮ್ಗೆ ಸಸಿಗಳಿಗೇನೆ 3 ಲಕ್ಷ ಚಿಲ್ಲರೆ ಆಗ್ಬಿಟ್ಟಿದೆ ಅಲ್ವಾ? ಆಗ್ಬಿಟ್ಟಿದೆ. ಗೊಬ್ಬರಗಳೆಲ್ಲ ನೀವು ಕೆಮಿಕಲ್ ಡ್ರಿಪ್ ಗೊಬ್ಬರಗಳೇ ಬಿಡೋದಲ್ವಾ? ಡ್ರಿಪ್ ಗೊಬ್ಬರನೂ ಬಿಡ್ತೀರಿ, ಮಾಮೂಲಿ ಈ ತಿಪ್ಪೆ ಗೊಬ್ಬರ ಅದು ಹಾಕ್ತಿರಿ. ಎಷ್ಟು ಲೋಡ್ ಹಾಕಿ ಸರ್ ತಿಪ್ಪೆ ಗೊಬ್ಬರ ಇದಕ್ಕೆಲ್ಲ? ಸರ್ ಇದಕ್ಕೊಂದು 10 ಲೋಡ್ ಹಾಕಿದ್ದೀರಾ? ಅಂದ್ರೆ ಗೊಬ್ಬರ ಎಲ್ಲ ಅವಶ್ಯಕತೆ, ಮತ್ತೆ ಔಷಧಿಗಳು ಎಷ್ಟು ದಿವಸಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ಕೊಂಡು? 1-2 ಸಲ ಹೊಡಿತಾ ಇರ್ಬೇಕು ಸರ್. ಇದಕ್ಕೆ ಮೇನ್ ಅಂದ್ರೆ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಬರುತ್ತೆ ಸರ್? ಟ್ರಿಪ್ಸ್, ಮೈಟ್ಸ್ ಇವೇ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ. ಹುಳ, ಸೀಡೆ ಇವೆಲ್ಲ ಬರುತ್ತೆ, ಎಲ್ಲ ರೋಗಗಳು ಬರುತ್ತೆ. ಟೆಂಪರೇಚರ್ ಬೇರೆ ವಿಪರೀತ ಅಲ್ವಾ ಪಾಲಿ ಹೌಸ್ ಒಳಗಡೆ? ಇದಕ್ಕೇನು ವಾಟರ್ ಏನಾದ್ರು ಶವರಿಂಗ್ ಏನಾದ್ರು ಕೊಡ್ತಿರೋದು? ಇಲ್ಲ ಸರ್, ಈ ಟೇಜಲ್ಲಿ ಏನು ಕೊಡಕ್ ಆಗಲ್ಲ. ಅಲ್ಲಿ ಚಿಕ್ಕ ಗಿಡದಲ್ಲಿ ಕೊಡ್ಬೋದು ಅಷ್ಟೇ. ಒಂದು 15 ದಿವಸ ಕೊಡ್ಬೋದು, ಆಮೇಲೆ ವಾಟರ್ ಕೊಡಂಗಿಲ್ಲ. ವಾಟರ್ ಕೊಟ್ರೆ ಫ್ಲವರ್ ಡ್ಯಾಮೇಜ್ ಬರುತ್ತೆ, ಎಲ್ಲ ಬಗ್ಬಿಡುತ್ತೆ ಆ ಕಡೆ ಈ ಕಡೆ ಸೈಡ್ಗಳಿಗೆ ಬಿದ್ದೋಗ್ಬಿಡುತ್ತೆ. ಸರಿ ಸರ್, ಇದು ನಮ್ಮ ಕೃಷಿಕರಿಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಚಾನಲ್ ಕಡೆಯಿಂದ ನಮಸ್ಕಾರ ಸರ್. ನಮಸ್ಕಾರ ಸರ್. ಎಷ್ಟು ಬಂಚ್ವರೆಗೂ ಕಟ್ ಮಾಡ್ಬೋದು ನೀವು ಇದಕ್ಕೆ ಒಂದು ದಿವಸಕ್ಕೆ?
ಒಂದಿನಕ್ಕೆ ಮಾಡ್ಬೋದು. ಒಂದು ಒಬ್ಬಾಲ ಅಂದರೆ ಒಂದು 200 ಗುಂಜಿ ಗಂಟೆ ಮಾಡ್ಬೋದು. ಅಂದರೆ ಆರ್ಡ್ರ್ ಎಷ್ಟಿರುತ್ತೆ ಅಷ್ಟಲ್ವಾ? ಅಷ್ಟೇ ಲಿಮಿಟರ್. ಮತ್ತೆ ಇದಕ್ಕೆ ಪ್ಯಾಕಿಂಗ್ ಎಲ್ಲ ಮಾಡ್ಬೇಕಾ ನೀವು? ಕವರ್ ಹಾಕಿ ಇಡಬೇಕಿದೆ. ಅದೇ ನೀರಲ್ಲಿ ಇಡಬೇಕಾ ಇದು? ಹೌದು, ಬಕೆಟಲ್ಲಿ ಒಂದು 5 ಲೀಟರ್ ನೀರಿಟ್ಟು ಬಕೆಟಲ್ಲಿ ಇಡಬೇಕು. ಬಕೆಟ್ ಇಟ್ಟಿಲ್ಲಂದ್ರೆ ಒಣಗೋಗ್ಬಿಡುತ್ತಲ್ಲ ಇದು? ಬಿಸಿಲು ಜಾಸ್ತಿ ಇದೆಯಲ್ಲ. ಇದೆಲ್ಲ ಡೆಕೋರೇಷನ್ ಹೋಗುತ್ತೆ, ಇದು ಬೊಕ್ಕೆ ತಯಾರು ಮಾಡೋದಕ್ಕೆ. ಅದು ಹೌದೌದು. ಅದು 5 ಸೆಂಟಿಮೀಟರ್ ಅಂತ ಉದ್ದ ಇರಬೇಕಾ, ಇಲ್ಲ ಎಷ್ಟು ಬಂದ್ರೆ ಅಷ್ಟ? ಇಲ್ಲ, ಸೆಂಟಿಮೀಟರ್ 50 ಸೆಂಟಿಮೀಟರ್ 60 ಸೆಂಟಿಮೀಟರ್ ಮ್ಯಾಕ್ಸಿಮಮ್. 50 ಸೆಂಟಿಮೀಟರ್ ಕಡ್ಡಿ ಉದ್ದ ಇದ್ರೆ ಡಿಮ್ಯಾಂಡ್ ಚೆನ್ನಾಗಿರುತ್ತಲ್ಲ. ಕೈಯಲ್ಲಿ ಹಿಡ್ಕೊಳೋದಕ್ಕೆ ಎಷ್ಟು ಬರುತ್ತೋ ಅಷ್ಟೊಂದು ಬಂಚು? ಇಲ್ಲ, ಒಂದು ಮ್ಯಾಕ್ಸಿಮಮ್ ಆಗಿ ಒಂದು ಸ್ಟಮ್ಮು ಕೆಲವು ದಪ್ಪ ಇರ್ತವೆ, ಕೆಲವು ಸಣ್ಣ ಇರ್ತವೆ. ಅದರಿಂದ ನೋಡ್ಕೊಂಡು ಮಿಕ್ಸಿಂಗ್ ಮಾಡಿ ಒಂದು ಮ್ಯಾಕ್ಸಿಮಮ್ ಕವರ್ ಟೈಟ್ಗೆ ಎಷ್ಟು ಬರಬೇಕು ಅಷ್ಟು ಮಾತ್ರ. ಕೆಲವು ಒಂದು 10 ಸ್ಟಮ್ ಹಿಡಿತವೆ, ಕೆಲವು 8 ಸ್ಟಮ್ ಹಿಡಿತವೆ, ಕೆಲವು 15 ಸ್ಟಮ್ ಗಂಟೆ ಹಿಡಿತವೆ. ಅದ ಕಡ್ಡಿ ದಪ್ಪ ಇದ್ರೆ ಕಡಿಮೆ ಅಲ್ಲ? ಹೌದು. ಕೆಲವು ವೆರೈಟೀಸ್ ಒಂದೊಂದು ಥರ ಬರ್ತವೆ. ಇವಾಗ ಅವೆಲ್ಲ 10 ಸ್ಟಮ್ಗೆ ಓವರ್ ಆಗಿಬಿಡ್ತವೆ. ಇವು ಸ್ವಲ್ಪ ಶಾರ್ಟ್ ಬರ್ತವೆ ಬಂಚಸ್.